ಕುಣಿಕೆಗೆ ಕೈ ಕುಂಟನೆಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ವಿಕ್ರಮ್ ಫಡ್ಕೆ ಅವರಿದ್ದಾರೆ, ಯುವ ವಕೀಲರು. ಜೊತೆಗೆ ಸೆಲ್ವಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಸೆಲ್ವಿ ಅವರು ರಾಜೀವ್ ಗಾಂಧಿಯ ಹಂತಕರಿಗೆ 3 ಜನ ಹಂತಕರಿಗೆ ನೇಣು ಶಿಕ್ಷೆ ವಿಧಿಸೋದನ್ನು ವಿರೋಧಿಸಿ ಇತ್ತೀಚೆಗೆ ಬೆಂಗಳೂರಿನ ಟೌನ್ ಹಾಲ್ ಎದುರುಗಡೆ ನೂರಾರು ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಿದವರು ಮತ್ತು ಸ್ವತಃ ಆ ಪ್ರತಿಭಟನೆಯ ನೇತೃತ್ವ ವಹಿಸಿದವರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಪಾಯಿಂಟ್ ಆಫ್ ವ್ಯೂನ ನಮ್ಮೆದುರಿಗೆ ಮಂಡಿಸಲಿದ್ದಾರೆ. ಬನ್ನಿ ವಿಕ್ರಮ್ ಫಡ್ಕೆ ಅವ್ರ ಹತ್ರ ಮಾತಾಡೋಣ. ವಿಕ್ರಮ್, ನಿಮಗೆ ಗೊತ್ತಿರೋ ಹಾಗೆ ಈ ರೀತಿಯಾಗಿ ಗಲ್ಲು ಶಿಕ್ಷೆಗೊಳಗಾಗಿ ಮತ್ತು ರಾಷ್ಟ್ರಪತಿಗಳ ಹತ್ರ ಹೋದ ಮೇಲೆ ಅವರಿಗೆ ಕ್ಷಮಾದಾನ ಸಿಕ್ಕಿರುವಂಥ ಎಕ್ಸ್ಟ್ರೀಮ್ ಕೇಸಸ್ ಯಾವ್ದಾದ್ರು ಕಾಣಿಸುತ್ತಾ? ಎಕ್ಸ್ಟ್ರೀಮ್ ಕೇಸಸ್ ಅಂದರೆ ಈಗ ಕೆಲವೊಂದು ಗಲ್ಲು ಶಿಕ್ಷೆ ಕೊಡುವಂಥದ್ದೇ ನಾನು ಮೊದಲು ಹೇಳ್ದಂಗೆ ರೇರೆಸ್ಟ್ ಆಫ್ ರೇರ್ ಕೇಸಸ್. ನಾನು ನಿಮಗೆ ಬರೀ ಇಲ್ಲಿದೆಲ್ಲ ಒಂದು ಇಂಗ್ಲೆಂಡಿನ ಉದಾಹರಣೆನೂ ಕೊಡ್ತೀನಿ. ಏನಾಗುತ್ತೆ ಅಂದರೆ ಇಟ್ ಈಸ್ ಒನ್ ಆಫ್ ದಿ ವೆರಿ ಫೇಮಸ್ ಕೇಸಸ್. ಆಸ್ ಅ ಲಾ ಸ್ಟೂಡೆಂಟ್, ಒನ್ ಆಫ್ ದ ಫಸ್ಟ್ ಕೇಸಸ್ ಎನಿಬಡಿ ವುಡ್ ರೀಡ್ ಇನ್ ಕ್ರಿಮಿನಲ್ ಲಾ. ಓಕೆ, 3 ಜನ ಹಡಗಿನಲ್ಲಿ ಹೋಗಿರ್ತಾರೆ, ದೋಣಿನಲ್ಲಿ ಹೋಗಿರ್ತಾರೆ. ನಡು ಸಮುದ್ರದಲ್ಲಿ ಹಡಗು ಅವ್ರ ದೋಣಿ ತೊಂದರೆಗೊಳಗಾಗುತ್ತೆ. ಆಮೇಲೆ ಅವರಿಗೆ ಏನು ಅನ್ನ ಆಹಾರ ಏನಿರಲ್ಲ, ಸಮುದ್ರದ ಮಧ್ಯೆ ಇರ್ತಾರೆ. ಆವಾಗ ಏನಾಗುತ್ತೆ ಅಂದರೆ 3 ಜನ ಇರ್ತಾರೆ, ಹಸಿವು, ಬಾಯಾರಿಕೆ, ಕಷ್ಟ, ಯಾವಾಗ ನಾವು ಭೂಮಿ ಕಾಣ್ತೀವೋ ಅಂತ ಅನ್ನಿಸ್ತಾ ಇರುತ್ತೆ. ಇಬ್ಬರೇನು ಮಾಡ್ತಾರೆ, ನಿಶ್ಚಯ ಮಾಡಿ 3ನೇವನ್ನ ಕೊಂದು ಬಿಡ್ತಾರೆ, ಕೊಂದು ತಿಂದು ಬಿಡ್ತಾರೆ. ಅಂದರೆ ಸತ್ಯ ನಿಜಕ್ಕೂ ನಡೆದಿರುವಂಥ ಘಟನೆ. ನಿಜಕ್ಕೂ ಇಟ್ ಈಸ್ ರಿಪೋರ್ಟೆಡ್ ಇನ್ ಲಾ ಜರ್ನಲ್ಸ್. ಓಕೆ, ಹೀಗಾಗುತ್ತೆ. ಆಮೇಲೆ ಇಟ್ ಈಸ್ ನಾಟ್ ಜಸ್ಟ್ ಮರ್ಡರ್, ಇಟ್ ಈಸ್ ಕ್ಯಾನಿಬಾಲಿಸಮ್. ಮನುಷ್ಯನೇ ಇನ್ನೊಬ್ಬ ಮನುಷ್ಯನ ತಿನ್ನುವಂಥ ಹೀನಾಯ ಒಂದು ಪರಿಸ್ಥಿತಿ ಅದು. ಮತ್ತೆ ಅವ್ರು ಬರ್ತಾರೆ, ವಾಪಸ್ ಹೇಗೋ ದಡದ ಮೇಲೆ ಬರ್ತಾರೆ. ಆಮೇಲೆ ಎಷ್ಟೋ ದಿವಸ ಗೊತ್ತಾಗಿರಲ್ಲ, ಒಬ್ಬ ಬಾಯ್ ಬಿಟ್ಬಿಡ್ತಾನೆ ಹೀಗೆ ಮಾಡಿದೆ ಅಂಥೇಳಿ. ಆಮೇಲೆ ಕೇಸ್ ನಡೆಯುತ್ತೆ. ಅಲ್ಲಿ ಕೋರ್ಟ್ನಲ್ಲಿ ಎಲ್ಲರೂ ದೇ ಹೋಲ್ಡ್ ದೆಮ್ ಗಿಲ್ಟಿ ಆ್ಯಂಡ್ ಅವರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಆಗುತ್ತೆ. ಆದರೆ ಅಟ್ಲೀಸ್ಟ್ ಇನ್ನೊಂದು ಕೇಳಿಬಿಡೋಣ ಅಂಥೇಳಿ ನಾವು ನಮ್ಮ ಪಾರ್ಲಿಮೆಂಟ್ರಿ ಸಿಸ್ಟಮ್ನ ಬ್ರಿಟಿಷ್ ಪಾರ್ಲಿಮೆಂಟ್ರಿ ಮಾಡೆಲ್ನಲ್ಲೇ ತೊಗೊಂಡಿದ್ದೀವಿ. ಅಲ್ಲೂ ಈ ಥರದ್ದೊಂದು ಸಿಸ್ಟಮ್ ಇದೆ. ದಿ ಕಿಂಗ್ ಆರ್ ಕ್ವೀನ್ ಅಟ್ ದಟ್ ಟೈಮ್ ಕ್ಯಾನ್ ಪಾರ್ಡನ್ ಅಂಥೇಳಿ. ಅಂದರೆ ಇಟ್ ಈಸ್ ಆಲ್ ದಿಸ್ ಪಾರ್ಡನ್ ಮಾಡುವಂಥ ಒಂದು ಏನು ಪ್ರಕ್ರಿಯೆ ಇದೆಯಲ್ಲ, ಇಟ್ ಈಸ್ ಆಲ್ ಪ್ರಿವಿಲೇಜಸ್ ಆಫ್ ದಿ ಕಿಂಗ್ಸ್ ಟೈಮ್ಸ್. ಆ ಹಳೆ ಕಾಲದ್ದು ರಾಣಿ ಸಾಕಷ್ಟು ಚರ್ಚೆ ನಂತರ ಅವರಿಬ್ಬರನ್ನು ಪಾರ್ಡನ್ ಮಾಡ್ತಾರೆ. ಅಂದರೆ ಏನನ್ಸುತ್ತೆ, ಎಂಥ ಪರಿಸ್ಥಿತಿ ಇತ್ತು ಅಂದರೆ, ಇಲ್ಲ 3 ಜನ ಸಾಯ್ತಿದ್ರು, ಒಬ್ರನ್ನ ಕೊಂದು ತಿಂದ್ರು, ಅಂಥ ಪರಿಸ್ಥಿತಿಲಿ ತಿಂದ್ರು. ಅದು ಸರಿನೋ ತಪ್ಪೋ ಅದು ಬೇರೆ ಚರ್ಚೆ. ಆದರೆ ಈ ಥರದ ಪಾರ್ಡನ್ ಮಾಡೋ ಅಂಥ ಒಂದು ಪ್ರಕ್ರಿಯೆಗಳು ನಮ್ಮ ದೇಶದಲ್ಲೂ ಸಾಕಷ್ಟು ಬೇರೆ ಬೇರೆ ಇದರೊಳಗೆ ನಡೆದಿದೆ. ಕಮಿಂಗ್ ಬ್ಯಾಕ್ ಟು ರಾಜೀವ್ ಗಾಂಧಿ ಅಸಾಸಿನೇಷನ್, ರಾಜೀವ್ ಗಾಂಧಿ ಅವರ ಹತ್ಯೆಗೆ ವಾಪಸ್ ಬಂದರೆ 2 ಸಲ ಕ್ಷಮಾದಾನದ ಅರ್ಜಿ ರಿಜೆಕ್ಟ್ ಆಗಿದೆ. ಸೊ ದೇ ಡಿಸರ್ವ್ ಹ್ಯಾಂಗಿಂಗ್ ಅಂತ ಅನ್ಸುತ್ತೆ. ನಾಟ್ ಜಸ್ಟ್ ಬಿಕಾಸ್ 2 times ಇಟ್ ಈಸ್ ಬೀನ್ ರಿಜೆಕ್ಟೆಡ್, ದೇ ಡಿಸರ್ವ್ ಹ್ಯಾಂಗಿಂಗ್ ಫ್ರಮ್ ದ ಫಸ್ಟ್ ಇನ್ಸ್ಟೆನ್ಸ್ ಇಟ್ ಸೆಲ್ಫ್. ಓಕೆ ಓಕೆ. ಅಂದರೆ ರಾಜೀವ್ ಗಾಂಧಿ ಅವರು IPKFನ ಶ್ರೀಲಂಕಾಗೆ ಕಳಿಸಿದ್ದು, ಅಲ್ಲಿ ಏನೋ ತೊಂದರೆ ಆಗಿದ್ದು, ಅದರ ರೆಟ್ರಿಬ್ಯೂಷನ್ ಇವರು ಅದನ್ನು ರಿಟ್ಯಾಲಿಯೇಷನ್ಗೆ ಇದನ್ನು ಮಾಡಿದ್ದು, ಇದೆಲ್ಲ ಒಂದು ಭಾಗ. ಆದರೆ ಆಲ್ ದೀಸ್ ಆರ್ ಪಾಲಿಟಿಕ್ಸ್. ಅದು ಸರಿನೋ ತಪ್ಪೋ ಅನ್ನೋ ಚರ್ಚೆನಲ್ಲಿ ಇಲ್ಲ. ಒಂದು ದೇಶದ ನಾಯಕನ್ನು ಇನ್ನೊಂದು ದೇಶದ ಯಾವುದೋ ಒಂದು ನಾನ್ ಸ್ಟೇಟ್ ಎಂಟಿಟಿ ಅವರು ಬ್ರೂಟಲ್ಲಾಗಿ ಅಂದರೆ ಸಾಯಿಸಿದ್ದಾರೆ. ಅದರ ಜೊತೆಗೆ ನೂರಾರು ಜನ ಅಮಾಯಕರ ಪ್ರಾಣಗಳನ್ನು ತಗೊಂಡಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಯಾರಿಗೇ ಆಗಲಿ, ಯಾವುದೇ ಸಾಮಾನ್ಯ ಮನುಷ್ಯನ ನೀವು ಕೇಳಿದರೆ, ನಮ್ಮ ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಹೋಗಿಲ್ಲದೆ ಇರ್ಬೋದು ಅದರೊಳಗೆ, ಆದರೆ ಯಾರಿಗೇ ಆದರೂ ಅನಿಸುತ್ತೆ ಇಂಥ ಕೃತ್ಯ ಎಸಗಿದವರು ಈ ಭೂಮಿ ಮೇಲೆ ಬದುಕಿರಲಿಕ್ಕೆ ಅರ್ಹರ್ ಅಲ್ಲ. ಈಗ ಉಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡಿದ ವಿಷಯಕ್ಕೆ ಬರೋಣಂತೆ. ವೀಕ್ಷಕರೇ, ನಿಮಗೆ ತುಂಬ ಕ್ಲುಪ್ತವಾಗಿ ಹೇಳಬೇಕು ಅಂದರೆ, ಕಾಶ್ಮೀರದ ಮುಖ್ಯಮಂತ್ರಿ, ಯುವ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಈ ಎಲ್ಲ ಬೆಳವಣಿಗೆಯನ್ನು ನೋಡಿ ಟ್ವಿಟರ್ನಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ವಿಷಯ ಏನು ಅಂತಂದರೆ, ಒಂದು ವೇಳೆ ರಾಜೀವ್ ಗಾಂಧಿಯ 3 ಜನ ಹಂತಕರಿಗೆ ಕ್ಷಮಾದಾನ ಕೊಡೋದೇ ಆದರೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿ ಅರೆಸ್ಟ್ ಆಗಿರುವಂಥ ಅಫ್ಜಲ್ ಗುರುಗೆ ಕ್ಷಮಾದಾನ ಕೊಡಬೇಕು ಅಂತ ಕಾಶ್ಮೀರದ ಅಸೆಂಬ್ಲಿ ಯಾಕೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಬಾರ್ದು ಅನ್ನುವಂಥದ್ದು ತುಂಬ ವಿವಾದಕ್ಕೀಡಾಗಿರುವಂಥ ಟ್ವೀಟ್ ಅದು. ಸಾಕಷ್ಟು ವಾದ ವಿವಾದಗಳು ನಡೀತಾ ಇದೆ ಆ ಟ್ವೀಟ್ ಬಗ್ಗೆ. ಒನ್ಸ್ ಅಗೇನ್ ಅದ್ರ ಬಗ್ಗೆ ಕೂಡ ಕಾಂಗ್ರೆಸ್ನವರು ಸೈಲೆಂಟ್ ಮೋಡ್ನಲ್ಲಿದ್ದಾರೆ. ಏನು ಹೇಳ್ತೀರಿ? ನಿಜವಾಗ್ಲೂ ನನಗೆಲ್ಲೋ ಒಂದು ಕಡೆ ಇದು ದೇಶದ ದುರಂತ ಅಂತ ಅನ್ನಿಸ್ತಾ ಇದೆ. ಖಂಡಿತ ಇದು ರಾಜ್ಯದ ಮುಖ್ಯಮಂತ್ರಿ, ಹೈಲಿ ಡೆಮೊಕ್ರೆಟಿಕ್ ವೇನಲ್ಲಿ ಆರಿಸಿ ಬಂದಂತಹ ಮುಖ್ಯಮಂತ್ರಿಯೊಬ್ಬರು, ಭಾರತದ ಸಂವಿಧಾನದ ದೇವಸ್ಥಾನ ಅನ್ನಿಸಿಕೊಂಡಿರುವಂಥ, ಭಾರತದ ಪ್ರಜಾಪ್ರಭುತ್ವದ ದೇವಸ್ಥಾನ ಅನ್ನಿಸಿಕೊಂಡಿರುವಂಥ ಸಂಸತ್ತಿನ ಮೇಲೆ ದಾಳಿ ಮಾಡಿದವನಿಗೆ ಕ್ಷಮಾದಾನ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ. ನನಗನ್ಸುತ್ತೆ, ಒಂದು ಯಾರೋ ಈ ಆ್ಯಂಟಿ ನ್ಯಾಷನಲ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ JKLF ಅಥವಾ ಹುರಿಯತ್ ಕಾನ್ಫರೆನ್ಸ್ ಈ ಥರದವ್ರು ಹೇಳಿದರೆ ಅವ್ರು ಹೇಳೋ ಅವ್ರ ಜಾಯಮಾನ ಅಂತ ಅಂದ್ಕೊಳ್ಳಿ. ನೀವು ಹೇಳ್ದಂಗೆ ಆ್ಯನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ದಿ ಸ್ಟೇಟ್,
ದಿ ಫಸ್ಟ್ ಸಿಟಿಸನ್ ಆಫ್ ದಿ ಸ್ಟೇಟ್. ಚೀಫ್ ಮಿನಿಸ್ಟರ್ ಇಂಥ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಭಾಳ ಗಂಡಾಂತರದ ಸ್ಥಿತಿ ಅಂತ ನನಗನ್ಸುತ್ತೆ. ಮತ್ತು ನನಗಿದ್ರೊಳಗೆ ಅನಿಸೋದು ಅಂದರೆ ಟು ಅಪೀಸ್ ಸರ್ಟನ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈಗ ನಾವು ಈ ರಾಜೀವ್ ಗಾಂಧಿ ಈ ವಿಷಯವಾಗಿ ತಗೊಂಡ್ರು ಜಸ್ಟ್ ಬಿಕಾಸ್ ಆ ಕಿಲ್ಲರ್ಸ್ ಆರ್ ತಮಿಳಿಯನ್ಸ್, ನೀಡ್ ನಾಟ್ ಬಿ ಆಲ್ ತಮಿಳಿಯನ್ ಸ್ಟ್ಯಾಂಡ್ ಬೈ ದೆಮ್. ಬಟ್ ಆ ಪೆರೋಚಿಯಲ್ ರೀಜನಲ್ ಸೆಕ್ಟೇರಿಯನ್ ರಿಲಿಜಿಯಸ್ ಈ ಥರದ್ದು ಏನು ಲಾಯಲ್ಟೀಸ್ ಇದೆ ಅವಲ್ಲ, ಆಲ್ ದೀಸ್ ಲಾಯಲ್ಟೀಸ್ ಆರ್ ಆ್ಯಂಟಿ ನ್ಯಾಷನಲ್. ಓಕೆ. ಸೊ ಆ್ಯಂಟಿ ನ್ಯಾಷನಲಿಸಮ್ ವಿಷಯಕ್ಕೆ ಬರ್ತಾ ಇದ್ದೀರಿ. ಹಾಗಿದ್ರೆ ರಾಜೀವ್ ಗಾಂಧಿಯ 3 ಜನ ಹಂತಕರಿಗೆ ಗಲ್ಲಾಗಬಾರ್ದು ಅಂತ ವಾದಿಸ್ತಿರೋರೆಲ್ಲರೂ ದೇಶದ್ರೋಹಿಗಳ? ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಶ್ನೆ. ಬಹುಶಃ ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡುವಂಥ ಎಲ್ಲ ಪಕ್ಷಗಳು ಇಂಥದ್ದೊಂದು ಪ್ರಶ್ನೆ ಇಟ್ಕೊಂಡು ಮಾತಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರ ಬಗ್ಗೆ ನಾವು ಒಂದು ಸಣ್ಣ ಬ್ರೇಕ್ನ ನಂತರ ಚರ್ಚೆ ಮುಂದುವರಿಸ್ತೀವಿ ವೀಕ್ಷಕರೇ.